ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಗರಿಗರಿಯಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದು ದೋಸೆ ಮಾಡುವ. ರವಾ ದೋಸೆ ಸಖತ್ತಾಗಿರ್ತದೆ. ಮಕ್ಕಳು 4 ದೋಸೆ ತಿನ್ನುವಲ್ಲಿ 8ರಿಂದ 10 ದೋಸೆ ತಿಂತಾರೆ. ಎಸ್, ಅಂತಹ ರುಚಿಯಾದ ಗರಿಗರಿಯಾದ ಇನ್ಸ್ಟೆಂಟ್ ಆಗಿ ಮಾಡುವಂತಹ ರವಾ ದೋಸೆಯನ್ನು ಮಾಡುವನಾ? ಗರಿಗರಿಯಾದ ರವೆ ದೋಸೆ ಮಾಡಲಿಕ್ಕೆ 1 ಬೌಲ್ನಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ನಷ್ಟು ಮೊಸರು, ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ನಾನಿಲ್ಲಿ 2 ಬೌಲ್ನಷ್ಟು ಹಾಕ್ತಾಯಿದ್ದೇನೆ. ಮತ್ತು ದಪ್ಪ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕಬೇಕಾಗ್ತದೆ. ನೀರು ದೋಸೆ ಹದಕ್ಕೆ ಈ ಹಿಟ್ಟು ರೆಡಿಯಾಗಬೇಕು. ಚೆನ್ನಾಗಿ ಇದನ್ನು ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳುವ. ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ. ಮಕ್ಕಳು ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದ ಕ್ಯಾರೆಟ್, ಕಾಯಿ ಮೆಣಸನ್ನು ಹಾಕ್ಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ. ಕಾಯಿ ಮೆಣಸು ಬಾಯಿಗೆ ಸಿಗ್ತದೆ ಅನ್ನೋ ಕಾರಣದಿಂದ ಅವಾಯ್ಡ್ ಮಾಡಿದೆ ಅಷ್ಟೇ. ನೀರು ನೋಡಿ ಇನ್ನೂ ಸ್ವಲ್ಪ ಬೇಕಾಗ್ತದೆ, ಹಾಕ್ಕೊಳ್ತೇನೆ. 1 ಇಂಚಿನಷ್ಟು ತುರಿದ ಶುಂಠಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಕ್ಕರೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ಳಿಲ್ಲ. 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿದರೆ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಇನ್ನೂ ಸ್ವಲ್ಪ ನೀರು ಬೇಕು. ನೀರನ್ನು ಹಾಕಿಕೊಳ್ಳುವ. ನೀರು ದೋಸೆ ಹದಕ್ಕೆ ಬರಬೇಕು. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಹಿಟ್ಟನ್ನು, ಯಾಕಂದರೆ ರವೆ ನೀರಿನಲ್ಲಿ ಬದಲ್ತದೆ. ಬಿಸಿಯಾದ ತವದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಥರ ದೋಸೆಯನ್ನು ಹಾಕಿಕೊಳ್ಬೇಕು. ಸ್ವಲ್ಪ ತುಪ್ಪ ಕಂಪಲ್ಸರಿ ದೋಸೆಗೆ. ಹಾಗಾಗಿ ತುಪ್ಪ ಎಷ್ಟು ನಾವು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರುಚಿ ಬರ್ತದೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಇದನ್ನು ಕಾಯಿಸ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇದು ಸರಿ ಕುಕ್ ಆಗಲಿ, ಕ್ರಿಸ್ಪಿ ಆಗುವವರೆಗೆ ಇದನ್ನು ಕಾಯಿಸ್ಕೊಳ್ಬೇಕು. ನಂತರ ಇದನ್ನು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಯಮ್ಮಿಯಾದ ರವಾ ದೋಸೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.